ಇದ್ದೀರಾ? ಏನೋ ಸ್ಪೆಷಲ್ ಆಗಿ ರೆಡಿ ಆಗ್ತಿದೆ. ಇವತ್ತು ನಿಮ್ಮ ಅಣ್ಣನ ಫೇವ್ರೆಟ್ ಚಿಕನ್ ಡ್ರೈ ಮಾಡಿದ್ದೀನಿ. ಅದ್ರ ಜೊತೆಗೆ ರೈಸಿಗೆ ಬೇಳೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ. ಬಾ ನಿಂಗೂ ಹೇಳ್ಕೊಡ್ತೀನಿ ಈಸಿ ಆ್ಯಂಡ್ ಟೇಸ್ಟಿ ಆಗಿರೋ ಬೇಳೆ ಸಾಂಬಾರನ್ನ. ಏನೇನು ಬೇಕು ಅದಕ್ಕೆ ಬೇಳೆ ಸಾಂಬಾರು ಮಾಡೋಕ್ಕೆ? ಬೇಳೆ, ಧನಿಯಾ ಪುಡಿ, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಜೀರಿಗೆ, ಹುಣಸೆಹಣ್ಣು ರಸ, ಸಾಸಿವೆ, ಕರಿಬೇ ಸೊಪ್ಪು, ಒಣಮೆಣಸಿನ್ಕಾಯಿ, ಉಪ್ಪು, ಎಣ್ಣೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಈರುಳ್ಳಿ, ಟೊಮಟೊ. ಹೇಗೆ ಮಾಡೋದು ಅದಕ್ಕೆ? ಈಗ ಒಂದು ಕುಕ್ಕರಿಗೆ ತೊಳೆದಿಟ್ಕೊಂಡಿರೋ ಬೇಳೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ನಾನು ಏನೇನು ಹೆಚ್ಚಿಟ್ಕೊಂಡಿದ್ದೆ ಅದನ್ನೆಲ್ಲ ಸೇರಿಸ್ತೀನಿ. ಈರುಳ್ಳಿ, ಟೊಮಟೊ, ಬೆಳ್ಳುಳ್ಳಿ, ಮತ್ತು ನಾನು ಒಗ್ಗರಣೆಗೂ 2 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಅಚ್ಕಾರದ ಪುಡಿ 1-2 ಸ್ಪೂನ್ ಹಾಕ್ತೀನಿ. ನಿನಗೆ ಖಾರ ಒಂಚೂರು ಬೇಕು ಅಂದರೆ 1-3 ಸ್ಪೂನ್ ಹಾಕೋ. ಧನಿಯಾ ಪುಡಿ, 1 ಸ್ಪೂನ್ ಜೀರಿಗೆ, ಉಪ್ಪು, ಅರಿಶಿನ ಹಾಕ್ಬಿಟ್ಟು ಅದ್ರ ಜೊತೆ ನೀರು ಸೇರಿಸ್ಕೊಂಡು ಒಂದು 4 ವಿಷಲ್ ಚೆನ್ನಾಗಿ ಕೂಗಿಸ್ಕೊಳ್ಳೋಣ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡು. ಈಗ ಇದನ್ನು ಮಸ್ಯೋ ಕೋಲಲ್ಲಿ ಮಸ್ಕೊಳ್ಳೋಣ ಚೆನ್ನಾಗಿ. ಈಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಜಜ್ಜಿಟ್ಕೊಂಡಿದ್ನಲ್ಲ ಆ ಬೆಳ್ಳುಳ್ಳಿ ಸ್ಮೆಲ್ ನೋಡು ಎಷ್ಟು ಚೆನ್ನಾಗಿ ಒಗ್ಗರಣೆಯಲ್ಲಿ ಗಮ್ ಅಂತಿದೆ. ಅದ್ರ ಜೊತೆಗೆ ಒಣಮೆಣಸಿನ್ಕಾಯಿ, ಕರಿಬೇ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮಸ್ತಿಟ್ಕೊಂಡಿದ್ನಲ್ಲ ಆ ಬೇಳೆನ ಅದಕ್ಕೆ ಸೇರಿಸ್ಕೊಳ್ಳೋಣ. ನಾನೊಂದು ಗ್ಲಾಸ್ ನೀರು ಸೇರಿಸ್ಕೊತೀನಿ, ಯಾಕಂದರೆ ಬೇಳೆ ಬೇಯಿಸಿರೋದು ಗಟ್ಟಿಯಾಗಿದೆ. ಹಾಗಾಗಿ 1 ಗ್ಲಾಸ್ ನೀರು ಸೇರಿಸ್ಕೊಂಡು ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಬಿಟ್ಕೊಳ್ಳೋಣ. ಆಮೇಲೆ ನಿಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೂರು ಸಪ್ಪೆ ಆಗಿದೆ, ನಾನೊಂಚೂರು ಉಪ್ಪು ಹಾಕ್ತೀನಿ. ಕುದಿಯೋಕೆ ಬಿಟ್ಕೊಳ್ಳೋಣ. 1-2 ನಿಮಿಷ ಬೆಂದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇನ್ನೊಂದು 3 ನಿಮಿಷ ಬಿಟ್ಟರೆ ರೆಡಿ ಆಗುತ್ತೆ ಬೇಳೆ ಸಾಂಬಾರು. ವಾವ್, ಅದಕ್ಕೆ ಬೇಳೆ ಸಾಂಬಾರು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇನ್ನು ತಿಂದರೆ ಇನ್ನೆಷ್ಟು ಚೆನ್ನಾಗಿರುತ್ತೋ. ಈ ಮಳೆಗೆ, ಚಿಕನ್ ಡ್ರೈಗೆ ಮತ್ತು ಆಫೀಸಿಗೆ ಹೋಗೋರಿಗೆ ಟೈಮ್ ಇರಲ್ಲ ಅನ್ನೋರಿಗೆಲ್ಲ ಇದು ಒಳ್ಳೆ ರೆಸಿಪಿ. ಅದಕ್ಕೆ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ. ಇದೇ ಥರ ಮೋರ್ ವಿಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದಕ್ಕೆ ನಾದ್ನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಅನ್ನ ಹಾಕಿದ ಮನೆ, ಗೊಬ್ಬರ ಹಾಕಿದ ಹೊಲ ಎಂದಿಗೂ ಹಾಳಾಗುವುದಿಲ್ಲ.